ಶಿವ ಪಾರ್ವತಿಗೆ ಒಬ್ಳು ಮಗಳು ಕೂಡ ಇದ್ದಾಳೆ ಅಂದ್ರೆ ನಂಬ್ತೀರಾ? ಆ ಮಗಳ ಹೆಸರು ಅಶೋಕ ಸುಂದರಿ. ಇವತ್ತಿನ ಕತೆ ಕೇಳಿದ್ಮೇಲೆ ನಂಬಲೇಬೇಕು. ಒಮ್ಮೆ ಪಾರ್ವತಿ ತನಗೆ ಅತ್ಯುತ್ತಮವಾದ ಉದ್ಯಾನವನವನ್ನ ತೋರಿಸುವಂತೆ ಶಿವನಲ್ಲಿ ಕೇಳ್ತಾರೆ. ಶಿವ ಇಲ್ಲ ಅನ್ನದೆ ಕೂಡಲೇ ಪಾರ್ವತಿಯನ್ನ ನಂದನವನಕ್ಕೆ ಕರೆದುಕೊಂಡು ಹೋಗ್ತಾರೆ. ಅವರಿಬ್ಬರ ಹಿಂದೆಯೇ ಕೋಟಿ ಕೋಟಿ ಶಿವಗಣಗಳು ಸಹ ಹಿಂಬಾಲಿಸಿ ಬಂದಿದ್ವು. ಪಾರ್ವತಿಗೆ ನಂದನವನದ ಮಹತ್ವ ವಿವರಿಸುತ್ತಿರುವಾಗ ಶುಭ ಎಂಬ ಮರದ ಬಗ್ಗೆ ಹೇಳ್ತಾರೆ ಶಿವ. ಶುಭವೆಂಬ ಈ ವೃಕ್ಷ ಯಾವುದೇ ಹಣ್ಣು ಬಯಸಿದ್ರೂ ಕೊಡುವಷ್ಟು ಶಕ್ತಿ ಹೊಂದಿತ್ತು. ಅದು ಸಾಲದೆಂಬಂತೆ ದೇವತೆಗಳು ಪುಣ್ಯವಂತರ ಮನಸ್ಸಿನ ಆಸೆ ತಿಳಿಸಿದ್ರು ಮರುಕ್ಷಣವೇ ಬೇಡಿದ್ದನ್ನ ಕೊಟ್ಟು ಬಿಡುವ ಶಕ್ತಿ ಇದೆ ಎಂದು ಶಿವ ಹೇಳಲು ಪಾರ್ವತಿಯ ಕುತೂಹಲ ಮತ್ತಷ್ಟು ಜಾಸ್ತಿ ಆಗಿತ್ತು. ಇದೇ ಸಮಯದಲ್ಲಿ ಪಾರ್ವತಿ ಶಿವನ ಅನುಮತಿ ಪಡೆದು ತನ್ನ ಮನದಲ್ಲಿದ್ದಂತೆ ಗುಣವತಿಯಾದ ಸರ್ವಾಂಗ ಸುಂದರಿಯಾದ ಒಬ್ಬಳು ಯುವತಿಯನ್ನ ಕೊಡುವಂತೆ ಆಸೆಯನ್ನ ತಿಳಿಸ್ತಾರೆ. ಮರುಕ್ಷಣವೇ ಪ್ರಪಂಚವನ್ನೇ ಮೋಹಗೊಳಿಸುವಂತಹ ಸುಂದರ ಕಾಂತಿಯುಳ್ಳ ಮತ್ತು ಕೈಲಿ ಪದ್ಮವನ್ನಿಡಿದ ಯುವತಿಯೊಬ್ಳು ಶಿವ ಪಾರ್ವತಿ ಮುಂದೆ ಪ್ರತ್ಯಕ್ಷಳಾಗಿದ್ಲು. ಆ ಯುವತಿಯನ್ನ ಶಿವ ಮತ್ತು ಪಾರ್ವತಿ ಪ್ರೀತಿಯಿಂದ ಮಗಳು ಅಂತ ಸ್ವೀಕರಿಸಿ ಅಶೋಕ ಸುಂದರಿ ಎಂಬ ಹೆಸರಿನಲ್ಲಿ ಪ್ರಸಿದ್ಧಿಯಾಗುವಂತೆ ವರ ಕೂಡ ಕೊಟ್ಟಿದ್ರು. ಅಂದಿನಿಂದ ಕಾರ್ತಿಕೇಯ ಮೊದಲ ಮಗ